ನಮಸ್ಕಾರ ಮಕ್ಳೇ, ಎಲ್ರಿಗೂ ಶುಭ ಸಂಜೆ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಸೊ ಈ ವರ್ಷಿನ ಒಂದು ಪ್ರಪ್ರಥಮ ಗಣಿತದ ಒಂದು ಸೆಷನ್ನಿಗೆ ಎಲ್ರಿಗೂ ಸ್ವಾಗತ. ನಮ್ಮ ಒಂದು ವಿದ್ಯಾಶಕ್ತಿ ಕ್ಲಾಸ್ಗಳನ್ನ ಮತ್ತೆ ತಿರುಗಿ ನಿಮ್ಮೊಂದಿಗೆ ನಾವು ಹಂಚ್ಕೋತಾ ಇದೀವಿ. ಸೊ ನಮ್ಗೆ ಬಹಳ ಖುಷಿ ಆಗ್ತಿದೆ. ಐ ಹೋಪ್ ಎಲ್ರಿಗೂ ಕೂಡ ಈ ಕ್ಲಾಸಸ್ ಇಂದ ಒಳ್ಳೇದಾಗ್ತದೆ, ಬೆನಿಫಿಟ್ ಆಗ್ತದೆ ಅಂತ ಅನ್ಕೋತೀವಿ. ಸೊ ಇವತ್ತಿನ ದಿನ ಹೇಗ್ ಹೋಯ್ತು ಎಲ್ರದು? ಸೊ ಆಲ್ಮೋಸ್ಟ್ 3 ರಿಂದ 4 ತಿಂಗಳ ನಂತರ ಭೇಟಿ ಆಗ್ತಾ ಇದೀವಿ. ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ? ನಿಮ್ಮ ರಜೆಗಳನ್ನ ಯಾವ ರೀತಿ ಕಳೆದ್ರಿ? ಚಲೋ ತಂಗ್ ಕಳೆದ್ರ? ಓಕೆ. ಸೊ ಎಲ್ರು ಆರಾಮಿದ್ದೀರಾ, ಚಲೋ ತಂಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ನಮ್ಮ ಒಂದು ಇವತ್ತಿನ ಸೆಷನ್ ಪ್ರಾರಂಭ ಮಾಡೋಣ ನಮ್ಮ ಒಂದು ನೀತಿಯ ಕಥೆಯ ಮೂಲಕ. ಓಕೆ. ಸೊ ಈಗಾಗ್ಲೇ ನನ್ನ ಸ್ಕ್ರೀನ್ ಅನ್ನ ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ನಿಮ್ಮ ಸ್ಕ್ರೀನ್ ಕಾಣ್ತಾ ಇದೆಯಾ? ನನ್ನ ಸ್ಕ್ರೀನ್ ಕಾಣ್ತಾ ಇದೆಯಾ? ಓಕೆ. ಸೊ ನಮ್ಮ ಒಂದು ನೀತಿಯ ಕಥೆ ಯಾರ ಬಗ್ಗೆ ಇದೆ? ಆಮೆ ಮತ್ತು ಮೊಲ. ಹೌದಾ? ಆಮೆ ಮತ್ತು ಮೊಲ ಈಗಾಗ್ಲೇ ನೀವು ಇದು ಕೇಳಿರಬಹುದು. ಹೌದಾ? ಸೊ ಆಮೆ ಮತ್ತು ಮೊಲ ಈ ಒಂದು ಕಥೆ ಎದ್ರ ಮೇಲೆ ಇದೆ? ಸ್ಪರ್ಧೆ ಮತ್ತು ಗೆಲುವಿನ ಬಗ್ಗೆ ಇದೆ. ಹೌದಾ? ಆಮೆ ಮತ್ತು ಮೊಲದ ನಡುವೆ ಏನ್ ಹತ್ತತೆ? ಓಟದ ಸ್ಪರ್ಧೆ ಹತ್ತದ. ಹೌದಾ? ಯಾರ್ ಮೊದ್ಲಿಗೆ ಹೋಗಿ ಗೆರೆಯನ್ನ ದಾಟಿ ವಿನ್ನಿಂಗ್ ಲೈನ್ ಅನ್ನ ದಾಟಿ ಗೆಲ್ತಾರೆ ಅಂತ. ಓಕೆ. ಸೊ ಆಮೆ ಹೇಳ್ತದ, ಮೊಲ ಎಲ್ರಿಗೂ ಗೊತ್ತಿರುವ ಹಾಗೆ ಮೊಲ ಏನಿದೆ ಬಹಳ ಜೋರ ಓಡಿ ಹೋಗಬಹುದು. ಹೌದಾ? ಆದ್ರೆ ಆಮೆಗೆ ಅಷ್ಟು ಫಾಸ್ಟ್ ಅದು ಇಲ್ಲ, ಅಷ್ಟು ವೇಗವಾಗಿ ಓಡ್ಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಮೊಲ ಹೇಳ್ತದೆ, ನಾನು ನಿನ್ಗೆ ಆರಾಮ್ಸೆ ಸೋಲಿಸ್ಬಿಡ್ತೀನಿ, ನಾನೇ ಗೆಲ್ತೀನಿ ಅಂತ ಒಂದು ಗರ್ವದಿಂದ ಏನ್ ಮಾಡುತ್ತೆ? ಮೊಲ ಹೇಳ್ಕೊಳುತ್ತೆ. ಆಮೆ ಮತ್ತು ಮೊಲದ ನಡುವೆ ಸ್ಪರ್ಧೆ ಸ್ಟಾರ್ಟ್ ಆಗುತ್ತೆ. ಗೊತ್ತಿರೋ ಹಾಗೆ ಮೊಲ ಬೇಗ ಬೇಗ ಓಡ್ಕೊಂತು ಫಿನಿಶ್ ಲೈನ್ ಏನಿರುತ್ತಲ್ಲ ಅದಕ್ಕಿಂತ ಮುಂಚೆ ಬಂದು ನಿಲ್ತದೆ. ಮೊಲವು ಗರ್ವದಿಂದ ಹಾದಿಯಲ್ಲೇ ಮಲಗಿ ನಿದ್ರಿಸಿ ಬಿಡುತ್ತೆ. ಮೊಲ ಏನ್ ಮಾಡುತ್ತೆ? ಏನಂತ ವಿಚಾರ ಮಾಡುತ್ತೆ? ಆಮೆ ಬರ್ಲಿಕ್ಕೆ ಇನ್ನ ತುಂಬಾ ಸಮಯ ಇದೆ, ನಾನು ಒಂದ್ ಜಂಪ್ ನಿದ್ದೆ ಮಾಡ್ಕೋತೀನಿ ಅಂತಂದ ಫಿನಿಶ್ ಲೈನ್ ದಾಟೋಕ್ಕಿಂತ ಮುಂಚೆನೆ ಏನ್ ಮಾಡ್ಬಿಡ್ತಾನೆ? ಮಲ್ಕೊಂಡ್ ಬಿಡ್ತಾನೆ ಹಾದಿಯಲ್ಲೇ. ಆದ್ರೆ ಆಮೆ ಚಿಕ್ಕದಾಗಿ ಹೆಜ್ಜೆಯನ್ನ ಇಟ್ಕೋಂತ ಬಂದು ಸತತವಾಗಿ ನಡೆಯುತ್ತಾ ಕೊನೆಗೆ ಆಮೇನೆ ಏನಾಗ್ಬಿಡುತ್ತೆ? ಓಟದ ಪಂದ್ಯದಲ್ಲಿ ಗೆದ್ದು ಬಿಡುತ್ತೆ. ಹೌದಾ? ಯಾಕಂದ್ರೆ ಮೊಲ ಗರ್ವದಿಂದ ಏನಾಗಿದ್ದ? ಮಲ್ಕೊಂಡ್ ಬಿಟ್ಟಿದ್ದ. ಈ ಕಥೆಯ ಒಂದು ನೀತಿ ಏನು? ನಿರಂತರ ಪ್ರಯತ್ನವೇ ಗೆಲುವಿನ ರಹಸ್ಯ ಮಕ್ಕಳೇ. ಹಾಗಾಗಿ ನೀವ್ ಯಾವಾಗ್ಲೂ ಗೆಲ್ಬೇಕು, ನಿಮ್ಮ ಒಂದು ಜೀವನದಲ್ಲಿ ಇರುವಂತಹ ಗುರಿಯನ್ನ ಮುಟ್ಟಬೇಕು ಅಂತಂದ್ರೆ 1 ದಿನ 2 ದಿನ ಪ್ರಯತ್ನವಲ್ಲ. ನೀವು ಪ್ರತಿದಿನ ಅದೇ ಪ್ರಯತ್ನ ಅದೇ ಪರಿಶ್ರಮ ಕೊಟ್ಟಾಗ ಗೆಲ್ಲಿಕ್ಕೆ ಆ ಒಂದು ಗುರಿಯನ್ನ ಮುಟ್ಲಿಕ್ಕೆ ಸಾಧ್ಯವಾಗುತ್ತೆ. ಆಮೇಲೆ ಬಹಳ ಮುಖ್ಯ, ಯಾವಾಗಲೂ ನಾವು ಗರ್ವದಿಂದ ಇರ್ಲೇಬಾರ್ದು. ನಾಳೆ ನೀವು ಗೆದ್ದ ಮೇಲೆ ನೀವು ನಮ್ಮ ಒಂದು ಸಮಾಜದಲ್ಲಿ ದೊಡ್ಡ ಸ್ಥಾನವನ್ನ ಪಡೆದಾಗ ಗರ್ವದಿಂದ ಇರಬಾರ್ದು. ಯಾವಾಗ್ಲೂ ಗರ್ವದಿಂದ ನಾವು ಅದನ್ನ ತೋರಿಸ್ಕೊಡ್ಬಾರ್ದು. ಹೌದಾ? ನಮ್ಮ ಹಿರಿಯರು ಹೇಳ್ತಿದ್ರು, ನೆಲದ ಮೇಲೆ ಕಾಲಿರ್ಲಿ. ಅದರ ಅರ್ಥವೇನು? ಗರ್ವವಿಲ್ಲದೆ ನಮ್ಮ ಒಂದು ಮಾತಿನಲ್ಲಿ ನಯ ವಿನಯವನ್ನ ಇಟ್ಕೋಬೇಕು ಅಂತ ಅರ್ಥ. ಓಕೆ. ಸೊ ಇವತ್ತಿನ ಒಂದು ಸೆಷನ್ ಅನ್ನ ನೋಡಿದ್ವಿ ಮಕ್ಳೇ. ಈಗ ನಮ್ಮ ಒಂದು ಪಾಠದ ಕಡೆ ಹೋಗೋಣಂತೆ, ಸೆಷನ್ ಕಡೆಗೆ ಹೋಗೋಣ. ಹೌದಾ? ಸೊ ಎಲ್ರಿಗೂ ಗೊತ್ತಿರುವ ಹಾಗೆ ಇಲ್ಲಿ ನಿಮ್ಮ ಒಂದು ಸಿಲೆಬಸ್ ಏನಾಗಿದೆ? ಸ್ವಲ್ಪ ಬದಲಾವಣೆ ಆಗಿದೆ. ಹೌದಾ? 6ನೇ ತರಗತಿಯ ಸಿಲೆಬಸ್ ಒಂಚೂರು ಏನಾಗಿದೆ? ಬದಲಾವಣೆ ಆಗಿ ನಿಮ್ಗೆ ಮೊದಲನೇ ಪಾಠ ಯಾವ್ದು ಬಂದಿದೆ? ಗಣಿತದಲ್ಲಿ ವಿನ್ಯಾಸಗಳು. ಗಣಿತದಲ್ಲಿ ವಿನ್ಯಾಸಗಳು. ಓಕೆ. ಗಣಿತದಲ್ಲಿ ವಿನ್ಯಾಸಗಳು. ಈ ಒಂದು ಪಾಠವನ್ನ ನಾವು ಇಲ್ಲಿ ಇವತ್ತಿನ ಕ್ಲಾಸಿನಿಂದ ಪ್ರಾರಂಭ ಮಾಡ್ತೀವಿ. ಸೊ ಈ ಒಂದು ಪಾಠದಲ್ಲಿ ನೀವು ಯಾವೆಲ್ಲ ವಿಷಯಗಳನ್ನ ಕಲಿತೀರಾ? ಮೊದಲಿಗೆ ಬರುತ್ತೆ ಗಣಿತದ ಅರ್ಥ. ಗಣಿತ ಎಂದರೇನು? ಹೌದಾ? ಆ ಒಂದು ವಿಚಾರವನ್ನ ನಾವು ತಿಳ್ಕೊತೀವಿ. ನೀವು ಈಗಾಗ್ಲೇ ಬಹಳ ವರ್ಷದಿಂದ ಗಣಿತವನ್ನ ಅಭ್ಯಾಸ ಮಾಡ್ತಾ ಇದ್ದೀರಾ. ಹೌದಾ? ಒಂದು ಪಾಠದ ರೂಪದಲ್ಲಿ ಕಲ್ಕೊಂತ ಬರಾತೀರಿ. ಆದ್ರೆ ನಿಜವಾಗಿ ಗಣಿತದ ಅರ್ಥವೇನು? ನಂತರ ಗಣಿತದಲ್ಲಿ ಬರುವಂತ ಒಂದು ವಿನ್ಯಾಸಗಳ ಬಗ್ಗೆ, ಹೌದಾ, ಅದರ ಬಗ್ಗೆ ಚರ್ಚೆ ಮಾಡ್ತೀವಿ. ಅಂದ್ರೆ ಸಂಖ್ಯೆಗಳ ಶ್ರೇಣಿ ಮತ್ತು ಸಂಖ್ಯೆಗಳ ಶ್ರೇಣಿ ಮತ್ತು
ಇದರಲ್ಲಿ ಬರುವಂತ ಆಕಾರಗಳ ಆಕಾರಗಳ ಶ್ರೇಣಿಗಳ ಬಗ್ಗೆ ನಾವಿಲ್ಲಿ ಚರ್ಚೆ ಮಾಡ್ತೇವಿ. ಹೌದಾ? ನಂತರ ಸಂಖ್ಯೆಗಳ ಶ್ರೇಣಿ ಮತ್ತು ಆಕಾರಗಳ ಶ್ರೇಣಿ ನಡುವೆ ಇರುವಂತಹ ಒಂದು ಏನು ಸಂಬಂಧ, ಅದನ್ನು ಕೂಡ ನಾವೇನ್ ಮಾಡ್ತಾ ಇದೀವಿ ಇಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ. ಓಕೆ, ಸೊ ಇದರೊಂದಿಗೆ ನಮ್ಮ ಒಂದು ಮೊದಲನೇ ಪಾಠದ ವಿಷಯದ ಕಡೆ ಹೋಗೋಣ. ಸೊ ಈಗ ನಿಮ್ಮೊಂದಿಗೆ ನನ್ನ ಸ್ಕ್ರೀನ್ ಅನ್ನ ಶೇರ್ ಮಾಡ್ತಾ ಇದ್ದೀನಿ ಮಕ್ಕಳೇ. ಒಂದ್ ನಿಮಿಷ. ಎಸ್, ಸೊ ನಿಮ್ಮೊಂದಿಗೆ ಇಲ್ಲಿ ಸ್ಕ್ರೀನ್ ಅನ್ನ ಶೇರ್ ಮಾಡಿದ್ದೀನಿ. ಎಲ್ರಿಗೂ ಕಾಣಿಸ್ತಾ ಇದೆಯಾ? ಎಸ್, ಗಣಿತದಲ್ಲಿ ವಿನ್ಯಾಸಗಳು. ಸೊ ಅದನ್ನ ಈಗ ಪ್ರಾರಂಭ ಮಾಡೋಣಂತೆ. ಓಕೆ, ಮೊದಲಿಗೆ ಇಲ್ಲಿ ನಿಮ್ಗೆ ಏನ್ ಕಾಣ್ತಾ ಇದೆ? ಇಲ್ಲಿ ನಾನು ಒಂದು ಏನ್ ತಗೊಂಡಿದ್ದೀನಿ ಹೇಳ್ಬೋದಾ ಯಾರಾದ್ರೂ? ಏನ್ ತಗೊಂಡಿದ್ದೀನಿ ಅಂದ್ರೆ ಇಲ್ಲಿ ಒಂದು ವಿನ್ಯಾಸ, ಒಂದು ಶ್ರೇಣಿಯ ತಗೊಂಡಿದ್ದೀನಿ, ಸಂಖ್ಯೆ ಒಂದು ಶ್ರೇಣಿಯನ್ನ ತಗೊಂಡಿದ್ದೀನಿ. 1 2 3 4 5. 5ರ ನಂತರ ಏನ್ ಬರ್ತದ ಹೇಳ್ಬೋದಾ? 5ರ ನಂತರ ಏನ್ ಬರುತ್ತೆ ಮಕ್ಳೇ? ಹ 1 2 3 4 5. 5ರ ನಂತರ ಏನ್ ಬರುತ್ತೆ? 6. ಹೌದು, ಏನ್ ಬರುತ್ತೆ? 6 ಬರುತ್ತೆ. ಸೊ ಈ ಒಂದು ಶ್ರೇಣಿಯಲ್ಲಿ ನೀವು ಗಮನಿಸಿದ್ರೆ ಒಂದಕ್ಕೆ ನಾವೇನ್ ಮಾಡಿದ್ದೀವಿ? ಒಂದು ಕೂಡಿಸಿದ್ದೇವೆ. ಹೌದಾ? 1+1. ಒಂದಕ್ಕೆ ಒಂದನ್ನ ಕೂಡಿಸಿದಾಗ ನಮ್ಗೆ ಏನ್ ಬಂತು? 2 ಬಂತು. 2ಕ್ಕೆ ಒಂದನ್ನ ಕೂಡಿಸಿದಾಗ 3 ಬಂತು. 3ಕ್ಕೆ ಒಂದನ್ನು ಕೂಡಿಸಿದಾಗ 4. 4 ಒಂದನ್ನು ಕೂಡಿಸಿದಾಗ 5. ಮುಂದಿನ ಸಂಖ್ಯೆ ಹೇಗ್ ಬರುತ್ತೆ? 5ಕ್ಕೆ ಒಂದನ್ನು ಕೂಡಿಸಿದ್ರೆ 6 ಬಂತು. ಸೊ ಈ ಒಂದು ಸಂಖ್ಯೆ ಶ್ರೇಣಿಯಲ್ಲಿ ಇರುವಂತ ಏನಿದು? ಯಾವ್ದು ವಸ್ತು? ಇಲ್ಲಿ ಏನ್ ಕಾಣ್ತಾ ಇದೆ? ನಮ್ಗೆ ಒಂದು ಗುಟ್ಟು ಕಾಣ್ತಾ ಇದೆ. ಹೌದಾ ಇಲ್ವೋ? ಸೊ ಈ ಒಂದು ಶ್ರೇಣಿಗೆ ನಾವ್ ಏನಂತ ಕರಿತೀವಿ? ಎಣಿಕೆ ಸಂಖ್ಯೆಗಳು, ಕೌಂಟಿಂಗ್ ನಂಬರ್ಸ್ ಅಂತ ಕರಿತೀವಿ. ಹೌದಾ? ಎಣಿಕೆ ಸಂಖ್ಯೆಗಳು. ಹೌದಾ? ಇಲ್ಲಿ ನಮ್ಗೆ ಏನ್ ಬರ್ತಾ ಇತ್ತು? ಇದ್ರ ಹಿಂದೆ ಇರುವ ಒಂದು ಈ ಸಂಖ್ಯೆಗಳ ನಡುವೆ ಇರುವಂತಹ ಒಂದು ಏನು ಸಂಬಂಧ, ಪ್ರತಿಯೊಂದು ಸಂಖ್ಯೆ ಅದರ ಹಿಂದಿನ ಸಂಖ್ಯೆಗಿಂತ ಒಂದು ಹೆಚ್ಚಾಗಿದೆ. ಹೌದಾ? ಹಾಗಾಗಿ ಇಲ್ಲಿ ನಮ್ಗೆ ಮುಂದಿನ ಸಂಖ್ಯೆಗಳನ್ನ ನಾವು ಈ ರೀತಿ ಹುಡುಕಬಹುದು. ಈಗ ಮುಂದಿನ ಒಂದು ಶ್ರೇಣಿಗೆ ಹೋಗೋಣ. 2 4 6 8 10. 2 4 6 8 10. ಅದಾದ್ಮೇಲೆ 10ರ ನಂತರ ಏನ್ ಬರುತ್ತೆ? ಸೊ ಈ ಒಂದು ಶ್ರೇಣಿಯಲ್ಲಿ ಇರುವಂತ ಒಂದು ಗುಟ್ಟಾಗಿರುವಂತ ಒಂದು ನಿಯಮವನ್ನ ಹೇಳಬಹುದಾ ಯಾರಾದ್ರೂ? 2 4 6 8 10. 10ರ ನಂತರ ಏನ್ ಬರುತ್ತೆ? ಈ ಒಂದು ಶ್ರೇಣಿಯನ್ನ ನಾವ್ ಏನಂತ ಕರಿತೀವಿ? ಸಮ ಸಂಖ್ಯೆಗಳು ಅಥವಾ ಈವನ್ ನಂಬರ್ಸ್ ಅಂತಾನು ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ. ಹೌದಾ? ಸಮ ಸಂಖ್ಯೆಗಳು. ಸೊ 2 4 6 8 10ರ ನಂತರ ಯಾವ ಒಂದು ಸಂಖ್ಯೆ ಬರುತ್ತೆ ಇಲ್ಲಿ ಹೇಳ್ಬೋದಾ? ಎಸ್, 12. ಹೌದಾ? ಇದರಲ್ಲಿ ಮುಚ್ಚಿಟ್ಟಿರುವ ಅಥವಾ ಒಂದು ಗುಟ್ಟಾಗಿರುವ ನಿಯಮ ಏನು ಮಕ್ಕಳೇ? ನಿಯಮ ಬಹಳ ಸುಲಭ. ಏನಾಗಿದೆ? ಹಿಂದಿನ ಸಂಖ್ಯೆ 2ರಷ್ಟು ಹೆಚ್ಚಾಗಿ ಹೋಗುತ್ತದೆ. ಹಿಂದಿನ ಸಂಖ್ಯೆಗಿಂತನೂ ಮುಂದಿನ ಸಂಖ್ಯೆ 2ರಷ್ಟು ಹೆಚ್ಚಾಗಿ ಹೋಗುತ್ತದೆ. ಅಂದ್ರೆ 2ಕ್ಕೆ 2ಅನ್ನು ಕೂಡಿಸಿದ್ರೆ 4. 4ಕ್ಕೂ 2ಅನ್ನು ಕೂಡಿಸಿದ್ರೆ 6. 6ಕ್ಕೆ 2ಅನ್ನು ಕೂಡಿಸಿದ್ರೆ 8. 8ಕ್ಕೆ 2ಅನ್ನು ಕೂಡಿಸಿದ್ರೆ 10. 10ಕ್ಕೂ 2ಅನ್ನು ಕೂಡಿಸಿದ್ರೆ 12 ಬಂತು. ಹೌದಾ? ಈ ಒಂದು ಶ್ರೇಣಿಯನ್ನ ನಾವ್ ಏನಂತ ಕರಿತೀವಿ? ಸಮ ಸಂಖ್ಯೆಗಳು ಅಂತ ಕರಿತೀವಿ. ಓಕೆ, ಈಗ ಮುಂದಿನ ಶ್ರೇಣಿ ನೋಡೋಣಂತೆ. ಎಸ್, ಇಲ್ಲಿ ಯಾವ ಬಂದು ಸಂಖ್ಯೆಗಳು? ವರ್ಗ ಸಂಖ್ಯೆಗಳು. 1 4 9 16 25. ಹಾಗಾದ್ರೆ 25ರ ನಂತರ ಸಂಖ್ಯೆ ಯಾವುದು? ಇದರಲ್ಲಿ ಯಾವ ನಿಯಮ ಇದೆ ಮಕ್ಕಳೇ? ಮುಂದಿನ ಸಂಖ್ಯೆ ಯಾವ್ದಿರಬಹುದು? 1 4 9 16 25ರ ನಂತರ ಯಾವ್ದಿರುತ್ತೆ? ಹ ಈಗ ವರ್ಗ ಸಂಖ್ಯೆಗಳಂದ್ರೆ ಏನಾಗುತ್ತೆ? 1 1 1, 2 2 4, 3 3 9, 4 4 16, 5 5 25. ಇದೇನಾಯ್ತು? 6 6 36 ಆಯ್ತು. ಹೌದಾ? ನಾವ್ ಏನ್ ಮಾಡಿದ್ದೇವೆ ಇಲ್ಲಿ? ಒಂದು ಸಂಖ್ಯೆನ ಅದೇ ಸಂಖ್ಯೆಯಿಂದ ಗುಣಿಸಿದ್ದೇವೆ. ಆಗ ನಮಗೆ ವರ್ಗ ಸಂಖ್ಯೆಗಳು ಸಿಗ್ತಾವೆ. ಸೊ ಒಂದು
ಒಂದರ ವರ್ಗ, ಎರಡನೇ ವರ್ಗ, ಮೂರನೇ ಸಂಖ್ಯೆಯ ಒಂದು ವರ್ಗ, ನಂತರ ನಾಲ್ಕನೇ ಸಂಖ್ಯೆದ ವರ್ಗ, ನಂತರ ಐದನೇ ಸಂಖ್ಯೆದು. ಇದಾದ್ಮೇಲೆ ಏನ್ ಬರುತ್ತೆ? ಆರಾರ್ಲೆ 36 ಬರುತ್ತೆ. ಎಸ್, ಓಕೆ. ಈಗ ಮುಂದಿನ ಒಂದು ಶ್ರೇಣಿಗೆ ಹೋಗೋಣ. ಇದನ್ನ ನಾವೇನಂತ ಕರಿತೀವಿ? ತ್ರಿಕೋಣ ಸಂಖ್ಯೆಗಳು. ತ್ರಿಕೋಣ ಸಂಖ್ಯೆಗಳು, ಟ್ರ್ಯಾಂಗ್ಯುಲರ್ ನಂಬರ್ಸ್ ಅಂತ ಹೇಳ್ತೀವಿ ನಾವು. 1, 3, 6, 10, 15. 15ರ ನಂತರ ಏನು ಬರುತ್ತೆ? ತ್ರಿಕೋಣ ಸಂಖ್ಯೆಗಳು ಅಂತ ಯಾಕೆ ಕರಿತೀವಿ ಮಕ್ಳೇ? ಇಲ್ಲಿ ನೋಡಿ, ಒಂದನ್ನ ಇಲ್ಲಿ ಕೂಡ್ಸಿದ್ದೇವೆ, ನಂತರ ಮೂರನ್ನ ಇಲ್ಲಿ ಕೂಡ್ಸಿದ್ದೇವೆ. 1, 2, 3. ಹೌದಾ? 1, 2, 3. ಇದೇನಾಯ್ತು? ಒಂದು ತ್ರಿಕೋಣ ಆಯ್ತು. ನಂತರ 6 ಬಂತು. 1, 2, 3, 4, 5, 6. ಸೊ 6 ಒಂದು ಸಂಖ್ಯೆನ ತೆಗೆದುಕೊಂಡಾಗ ನೀವು ಇಲ್ಲಿ ನಾನು ಏನ್ ಮಾಡಿದ್ದೀನಿ? ನಾನಿಲ್ಲಿ ಚೆಂಡನ್ನ ತಗೊಂಡಿದ್ದೀನಿ. ಹೌದಾ? ಚೆಂಡನ್ನ ನಾನು ಏನ್ ಮಾಡಿದ್ದೇನೆ? ತ್ರಿಕೋಣ ಆಕಾರದಲ್ಲಿ ಜೋಡಿಸಿಟ್ಕೊಂಡಿನಿ. ಸೊ ಪ್ರತಿ ಸತಿ ನೀವು ಗಮನಿಸಿದಾಗ 1, ನಂತರ 3 ಬಂತು, ನಂತರ 6, ನಂತರ 10, ನಂತರ 15. ಸೊ ಈ ಸಂಖ್ಯೆಗಳನ್ನ ನೀವೇನ್ ಮಾಡ್ಬೋದು? ತ್ರಿಕೋಣ ಆಕಾರದಲ್ಲಿ ಜೋಡಿಸಿ ಇಡಬಹುದು. ಹಾಗಾಗಿ ಇವನ್ನ ತ್ರಿಕೋಣ ಸಂಖ್ಯೆಗಳು ಅಂತ ಕರಿತೀವಿ ನಾವು. 1, 3, 6, 10, 15ರ ನಂತರ ಯಾವ ಸಂಖ್ಯೆ ತ್ರಿಕೋಣ ಸಂಖ್ಯೆ ಆಗುತ್ತೆ? ಹೇಳ್ಬೋದಾ ಯಾರಾದ್ರೂ? ಆ ಇಲ್ಲಿ ಮುಂದಿನ ಸಂಖ್ಯೆ ಯಾವುದು ಬರುತ್ತೆ? ಎಸ್, ಇದಕ್ಕೆ ಇರುವಂತಹ ಒಂದು ನಿಯಮವನ್ನ ನೋಡೋಣ. ಪ್ರತಿ ಮುಂದಿನ ಸಂಖ್ಯೆಯನ್ನು ಪಡೆಯಲು ಒಂದು ಹೆಚ್ಚು ಬಿಂದುಗಳ ಸಾಲನ್ನು ಕೆಳಗೆ ಸೇರಿಸಬೇಕು. ಒಂದರ ನಂತರ ಏನ್ ಮಾಡಿದ್ದೇವೆ? ಇದಕ್ಕೆ 2ಅನ್ನು ಕೂಡಿಸಿ 3ನ್ನ ತಂದ್ವಿ. 3ಕ್ಕೆ 3ನ್ನ ಕೂಡಿಸಿ 6ನ್ನ ತಂದ್ವಿ. 6ಕ್ಕೆ 4ನ್ನ ಕೂಡಿಸಿ 10ನ್ನ ತಂದ್ವಿ. 10ಕ್ಕೆ 5ನ್ನ ಕೂಡಿಸಿ 15ನ್ನ ತಂದ್ವಿ. ಹೌದಾ? ಹೌದಾ? ಸೊ 15ಕ್ಕೆ 6ನ್ನ ಕೂಡಿಸಿದ್ರೆ ಮುಂದಿನ ಸಂಖ್ಯೆ ಏನಾಗುತ್ತೆ? 21. 21 ಏನಾಗುತ್ತೆ? ಅದು ಒಂದು ತ್ರಿಕೋಣ ಸಂಖ್ಯೆ ಆಗುತ್ತೆ. ಓಕೆ. ಸೊ ಇವೆಲ್ಲ ಸಂಖ್ಯೆ ಶ್ರೇಣಿಗಳು ನೀವು ನೋಡಿದ್ರಿ. ಹೌದಾ? ಯಾವ್ಯಾವ ಸಂಖ್ಯೆ ಶ್ರೇಣಿಗಳು ನಾವು ನೋಡಿದ್ದು? ಮತ್ತೊಮ್ಮೆ ನೋಡೋಣಂತ. ಸಂಖ್ಯೆ ಶ್ರೇಣಿಗಳು ಯಾವ್ಯಾವ್ ನೋಡಿದ್ವಿ ನಾವು? ಮೊದ್ಲಿಂದ ಪ್ರಾರಂಭ ಮಾಡ್ತೀನಿ. ಮೊದ್ಲಿಗೆ ಎಣಿಕೆ ಸಂಖ್ಯೆಗಳು ನೋಡಿದ್ವಿ. ನಂತರ ನಾವು ನೋಡಿದ್ದು ಸಮ ಸಂಖ್ಯೆಗಳು, ನಂತರ ವರ್ಗ ಸಂಖ್ಯೆಗಳು, ನಂತರ ತ್ರಿಕೋಣ ಸಂಖ್ಯೆಗಳು. ಇವೆಲ್ಲ ಸಂಖ್ಯೆ ಶ್ರೇಣಿಗಳನ್ನ ನೋಡಿದಾಗ ನಿಮ್ಗೆ ಏನ್ ಗೊತ್ತಾಯ್ತು? ಪ್ರತಿಯೊಂದು ಶ್ರೇಣಿಯಲ್ಲಿ ಏನಿದೆ? ಒಂದು ಗುಟ್ಟಾಗಿ ಇರುವ ಒಂದು ನಿಯಮವನ್ನ ನೀವು ನೋಡಬಹುದು, ಗಮನಿಸಬಹುದು. ಹೌದಾ? ನಿಯಮವನ್ನ ನೋಡ್ತೀರಾ ಇಲ್ವೋ? ಹೌದಾ? ಆ ನಿಯಮವನ್ನ ನೀವು ಕಂಡು ಹಿಡಿದಾಗ ನಿಮ್ಗೆ ಏನ್ ಸಿಗುತ್ತೆ? ಮುಂದಿನ ಸಂಖ್ಯೆಗಳನ್ನ ಕೂಡ ನಾವು ಅದನ್ನ ಬರೀಬಹುದು. ಈಗ ನಾನ್ ನಿಮಗೆ ಒಂದು ಪ್ರಶ್ನೆಯನ್ನ ಕೇಳ್ತೀನಿ. ನೀವು ಸ್ಕ್ರೀನ್ ಮೇಲೇನು ನೋಡ್ಬೋದು. ಗಣಿತ ಎಂದರೇನು ಮಕ್ಕಳೇ? ನೀವು ಈಗಷ್ಟೇ ಪರಿಶೀಲಿಸಿದ 4 ವಿನ್ಯಾಸಗಳನ್ನು ನೆನಪಿಸಿಕೊಳ್ಳಿ. ಅದರ ಆಧಾರ ಮೇಲೆ ನೀವು ಗಣಿತವನ್ನ ವ್ಯಾಖ್ಯಾನಿಸುತ್ತೀರಾ. ಹೌದಾ? ನಾವೇನ್ ಮಾಡಿದ್ವಿ? ನಾವು ಒಂದಿಷ್ಟು ಶ್ರೇಣಿಗಳನ್ನ ನೋಡ್ಕೊಂಡು ಆ ಶ್ರೇಣಿಗಳಲ್ಲಿ ಗುಟ್ಟಾಗಿರುವಂತಹ ನಿಯಮಗಳನ್ನ ಕಂಡು ಹಿಡಿದು ಅದ್ರ ಮುಂದಿನ ಸಂಖ್ಯೆಗಳನ್ನ ನಾವೇನ್ ಮಾಡಿದ್ವಿ? ಹುಡುಕ್ ತೆಗದ್ವಿ. ಹೌದಾ ಇಲ್ವೋ? ಗಣಿತವೆಂದರೆ ಕೇವಲ ಲೆಕ್ಕಗಳನ್ನ ಮಾಡುವುದಲ್ಲ. ಇದರಲ್ಲಿ ಬರುವಂತಹ ವಿನ್ಯಾಸಗಳು, ಸಂಖ್ಯೆಗಳು, ಆಕೃತಿಗಳು ಮತ್ತು ತಾರ್ಕಿಕ ಆಲೋಚನೆಗಳನ್ನ ಅಧ್ಯಯನವಾಗಿದೆ. ನಮ್ಮ ಸುತ್ತಮುತ್ತಲಿನ ಜಗತ್ತಿನಲ್ಲಿರುವಂತಹ ವಿಷಯಗಳನ್ನ ಅರ್ಥ ಮಾಡಿಕೊಂಡು ಅದರಲ್ಲಿ ಇರುವಂತಹ ವಿಷಯವನ್ನ ನಾವು ಏನ್ ಮಾಡ್ತೀವಿ? ಊಹಿಸ್ಕೊಂಡು ಅದ್ರ ಬಗ್ಗೆ ತಿಳ್ಕೊಂಡು ನಂತರ ನಾವು ಅದನ್ನ ನಮ್ಮ ಸಹಾಯಗೋಸ್ಕರ ನಾವು ಅದನ್ನ ಬಳಸ್ತೀವಿ. ಇದು ಯೋಚಿಸುವ ಒಂದು ವಿಧಾನವಾಗಿದೆ. ಗಣಿತ ಕೇವಲ ಲೆಕ್ಕಗಳನ್ನ ಬಿಡಿಸುವುದಲ್ಲ ಮಕ್ಳೇ. ಇಲ್ಲಿ ಇರುವಂತಹ ಒಂದು ಆಲೋಚನೆಗಳನ್ನ, ನಮ್ಮ ಸುತ್ತಮುತ್ತಲಿನ ಜಗತ್ತಿನಲ್ಲಿ ಇರುವಂತಹ ಒಂದು ಆಲೋಚನೆಗಳನ್ನ ಅರ್ಥ ಮಾಡ್ಕೊಂಡು ಅವನ್ನ ಅಧ್ಯಯನ ಮಾಡ್ಕೊಂಡು ಅದರಲ್ಲಿ ಮುಚ್ಚಿಟ್ಟಿರುವ ಅಥವಾ ಅದ್ರೊಳಗಿರುವಂತಹ ಒಂದು ಗುಟ್ಟಾಗಿ ಇರುವಂತಹ ಒಂದು ನಿಯಮಗಳನ್ನ ಕಂಡು ಹಿಡಿದು ಅದನ್ನ ಪರೀಕ್ಷೆ ಮಾಡಿ ಮುಂದೆ ಏನಾಗಬಹುದು, ಮುಂದೆ ಏನು ಬರಬಹುದು ಅಂತ ಊಹಿಸುವ ಒಂದು ವಿಷಯವಾಗಿದೆ. ಹೌದಾ? ಈ 4 ವಿನ್ಯಾಸಗಳಲ್ಲಿ ಇದನ್ನೇ ಮಾಡಿದ್ರಿ ನೀವು. ಹೌದಾ ಇಲ್ವೋ? ಎಸ್. ಗಣಿತ ಕೇವಲ ಒಂದು ಪಾಠವಲ್ಲ, ಇದು ಒಂದು ಕಲೆ ಮತ್ತು ವಿಜ್ಞಾನವೂ ಕೂಡವಾಗಿದೆ. ಯಾಕೆ ಇದನ್ನ ಕಲೆ ಮತ್ತು ವಿಜ್ಞಾನ ಅಂತ ಹೇಳ್ತೀವಿ?
ಇಲ್ಲಿ ನೀವು ಗಮನಿಸಿದ್ರೆ ನಾನು ನಿಮ್ಗೆ ಏನ್ ಕೊಟ್ಟಿದ್ದೀನಿ, ಇಲ್ಲಿ 4 ವಿಷಯಗಳನ್ನ ಕೊಟ್ಟಿದ್ದೀನಿ. ಜೇನಗೂಡು, ರಂಗೋಲಿ, ಇಟ್ಟಿಗೆ ಗೋಡೆ ಮತ್ತು ಜೇಡರ ಬಲೆ. ಹೌದಾ? ಎಸ್. ಸೊ ಇದನ್ನ ನೀವು ಹೇಳ್ಬೇಕು ನನ್ಗೀಗ. ಜೇನಗೂಡ, ನಾವಿಲ್ಲಿ ವಿಜ್ಞಾನ ಮತ್ತು ಗಣಿತ ನಡುವಿರುವಂತಹ ಒಂದು ಸಂಬಂಧ ನೋಡ್ತೀವಿ. ಜೇನು ನೊಣಗಳು ತಮ್ಮ ಗೂಡನ್ನು ಷಡ್ಭುಜಾಕೃತದಲ್ಲಿ ವಿನ್ಯಾಸದಲ್ಲಿ ಕಟ್ಟುತ್ತಾ ಹೋಗುತ್ತವೆ. ಷಡ್ಭುಜಾಕೃತ ಅಂದ್ರೆ ಹೆಕ್ಸಾಗಾನ್ ಶೇಪ್ ಅಲ್ಲಿ, ಆಕಾರದಲ್ಲಿ ಆ ಅದು ಏನ್ ಮಾಡ್ತದೆ, ಜೇನು ನೊಣ ತನ್ನ ಒಂದು ಗೂಡನ್ನ ಕಟ್ಕೊಂತ ಹೋಗುತ್ತೆ. ಹೌದಾ? ಯಾಕೆ ಆ ರೀತಿ ಆ ಒಂದು ಆಕಾರವನ್ನ ಬಳಸ್ತದೆ? ಯಾಕಂದ್ರೆ ಆ ಆಕೃತಿಯಲ್ಲಿ ಅತಿ ಕಡಿಮೆ ಮೆಣವನ್ನು ಬೆಳೆಸಬಹುದು, ಆಮೇಲೆ ಅತಿ ಹೆಚ್ಚು ಜೇನನ್ನು ಸಂಗ್ರಹಿಸಲು ಸಹಾಯ ಮಾಡುತ್ತದೆ. ಹೌದಾ? ಸೊ ಜೇನುಗೂಡ ಏನಾಗಿದೆ, ಇಲ್ಲಿಯೂ ಕೂಡ ನಾವು ಒಂದು ಗಣಿತವನ್ನ ನೋಡಬಹುದು. ಯಾಕಂದ್ರೆ ಅಲ್ಲಿ ಷಡ್ಭುಜಾಕೃತಗಳಲ್ಲಿ ಜೇನುನೊಣಗಳು ತನ್ನ ಗೂಡನ್ನ ಕಟ್ಟುತ್ತಾ ಹೋಗುತ್ತೆ. ನಂತರ ರಂಗೋಲಿ. ರಂಗೋಲಿ ಏನಾಗಿದೆ, ಒಂದು ಕಲೆ ಆಗಿದೆ. ಹೌದಾ? ಆದ್ರೆ ಆ ಕಲೆಯಲ್ಲಿಯೂ ಕೂಡ ನಾವ್ ಏನ್ ಬಳಸ್ತೀವಿ, ಗಣಿತವನ್ನ ಬಳಸ್ತೀವಿ. ಯಾವ ರೀತಿಯಲ್ಲಿ ಬಳಸ್ತೀವಿ ಮಕ್ಳೇ? ಸಮಮಿತಿಯನ್ನ ಬಳಸ್ತೀವಿ. ನಂತರ ಪುನರಾವರ್ತಿತ ವಿನ್ಯಾಸಗಳನ್ನ ಬಳಸ್ತೀವಿ. ಸಿಮೆಟ್ರಿಕಲ್ ಆಬ್ಜೆಕ್ಟ್ಸ್ ಅಥವಾ ಸಿಮೆಟ್ರಿಕಲ್ ಶೇಪ್ಸ್ ಅಂತ ಕರಿತೀವಿ. ಹೌದಾ? ನೀವು ಚುಕ್ಕಿ ರಂಗೋಲಿ ಬಿಡಿಸ್ತೀರಿ, ನಂತರ ಫ್ರೀ ಡಿಸೈನ್ ರಂಗೋಲಿ ಬಿಡಿಸ್ತೀರಿ. ಹೌದಾ? ಅಲ್ಲಿ ನೀವೇನ ಡಿಸೈನ್ ಹಾಕ್ತಾ ಇದ್ದೀರಲ್ಲ, ಅದು ಏನದು, ಸಮ್ಮಿತಿ. ಅದು ಸಮ್ಮಿತಿಯಲ್ಲಿ ಬರುವಂತಹ ಒಂದು ವಿಷಯಗಳು. ಹೌದಾ? ಜಾಮಿತಿಯಲ್ಲಿ ಬಳಸುವಂತಹ ಒಂದು ಬಿಂದುಗಳು, ರೇಖೆಗಳನ್ನ ಬಳಸಿ ನಾವೇನ್ ಮಾಡ್ತೀವಿ, ರಂಗೋಲಿಯನ್ನ ತಯಾರು ಮಾಡ್ತೀವಿ. ನಂತರ ಇಟ್ಟಿಗೆ ಗೋಡೆ, ಇದು ಕೂಡ ಒಂದು ಕಲೆ. ಹೌದಾ? ನಮ್ಮ ಮನೆಯ ಸುತ್ತಲೂ ಏನಿರುತ್ತೆ, ಇಟ್ಟಿಗೆ ಗೋಡೆ ಅಂತಾನೆ ನಾವು ಮನೆಯನ್ನ ಕಟ್ತೀವಿ. ಹೌದಾ? ಇಲ್ಲಿ ಕಲೆಯ ಮತ್ತು ವಿಜ್ಞಾನದ ಒಂದು ಮಿಶ್ರಣವನ್ನ ನೋಡ್ತೀವಿ. ಇಟ್ಟಿಗೆಗಳನ್ನ ಒಂದರ ಮೇಲೊಂದು ಸ್ವಲ್ಪ ಪಕ್ಕಕ್ಕೆ ಸೇರಿಸಿ ಜೋಡಿಸಲಾಗುತ್ತದೆ. ಇದು ನೋಡಲು ಅಂದವಾಗಿಯೂ ಕಾಣುತ್ತೆ. ಹೌದಾ? ಕಲೆ ಒಂದು ರೂಪ. ನಂತರ ಗೋಡೆಯು ಹೆಚ್ಚಿನ ಬಲವನ್ನು ನೀಡುತ್ತದೆ, ಅದು ಒಂದು ವಿಜ್ಞಾನ. ಗೋಡೆ ಗಟ್ಟುಮುಟ್ಟಾಗಿ ಯಾಕೆ ಆಗುತ್ತೆ, ಇಟ್ಟಿಗೆಯ ಮೂಲಕ. ಅದನ್ನ ಜಾಯಿಂಟ್ ಮಾಡ್ಲಿಕ್ಕೆ ಸಿಮೆಂಟ್ ಅನ್ನ ಬಳಸ್ತಾರೆ. ಒಂದು ಚೆನ್ನಾಗಿರುವ ಆಕಾರದಲ್ಲಿ ಅವನ್ನ ಶೇಪ್ ಅಲ್ಲಿ ಏನ್ ಮಾಡ್ತಾರೆ, ಇಟ್ಕೊಂತ ಹೋಗ್ತಾರೆ. ನಂತರ ಬರುತ್ತೆ ಜೇಡರ ಬಲೆ. ಜೇಡರ ಬಲೆ ಅಂದ್ರೆ ಏನು? ಹೌದಾ? ಸ್ಪೈಡರ್. ಹೌದಾ? ಸುರುಳಿ. ಜೇಡವು ಏನ್ ಮಾಡುತ್ತೆ, ತನ್ನ ಬಲೆಯನ್ನ ಕೇಂದ್ರದಿಂದ ಹೊರಡುವ ಸುರುಳಿಯ ವಿನ್ಯಾಸದಲ್ಲಿ ನೇಯುತ್ತದೆ. ನೀವಿಲ್ಲಿ ನೋಡಬಹುದು. ಇಲ್ಲಿ ಮೊದ್ಲಿಗೆ ತನ್ನ ಬಲೆಯನ್ನು ಕೇಂದ್ರದಿಂದ ಪ್ರಾರಂಭವಾಗಿ ಸುತ್ತಲೂ ಅದನ್ನ ಹರಡಿಸ್ಕೊಂತ ಹೋಗ್ತದ. ಹೌದಾ? ಈ ಜಾಮಿತ್ಯ ವಿನ್ಯಾಸವು ಅತಿ ಕಡಿಮೆ ರೇಷ್ಮೆ ದಾರದಿಂದ ಬಲಿಷ್ಠವಾದ ಬಲೆಯನ್ನು ಸೃಷ್ಟಿಸಲು ಸಾಧ್ಯ ಮಾಡುತ್ತದೆ. ಇದು ಸ್ಪೈರಲ್ ಪ್ಯಾಟರ್ನ್ ಅಥವಾ ಸುರುಳಿ ವಿನ್ಯಾಸವು ಏನಾಗುತ್ತೆ, ನಾವು ಎಲ್ಲಿ ನೋಡಬಹುದು, ನಮ್ಮ ಒಂದು ಗಣಿತದಲ್ಲಿಯೂ ಕೂಡ ಅದನ್ನ ಜಾಮಿತ್ಯ ವಿನ್ಯಾಸದಲ್ಲಿ ನಾವು ನೋಡ್ಕೋಬಹುದು. ಹಾಗಾಗಿ ನಾವು ಏನ್ ಮಾಡ್ತೀವಿ, ಗಣಿತವನ್ನ ಕೇವಲ ಒಂದು ಏನದು, ಕೇವಲ ಒಂದು ಪಾಠವಲ್ಲ, ಅದು ಕಲೆ ಮತ್ತು ವಿಜ್ಞಾನವಾಗಿದೆ. ಅದರ ಜೊತೆಗೆ ನಮ್ಮ ಸುತ್ತಮುತ್ತಲಿನಿರುವಂತಹ ಒಂದು ವಸ್ತುಗಳಲ್ಲಿ ಅಥವಾ ನಾವು ಬಳಸುವಂತ ಪದಾರ್ಥಗಳಲ್ಲಿಯೂ ಕೂಡ ನಾವ್ ಏನ್ ಮಾಡ್ತೀವಿ, ನಾವು ಹುಡುಕಾಡ್ತೀವಿ. ಹೌದಾ? ಗುಟ್ಟಾಗಿರುವಂತಹ ಒಂದು ನಿಯಮಗಳನ್ನ ಹುಡುಕ್ ತೆಗೆದು ಅದೇಕೆ ಹೇಗಾಯ್ತು, ಅದ್ರಲ್ಲಿ ಏನು ಇದೆ, ಅದನ್ನ ನಾವು ಹುಡುಕ್ ತೆಗಿತೀವಿ. ಆ ನಿಯಮವನ್ನ ಕಂಡು ಹಿಡಿತೀವಿ. ಅದಕ್ಕೆ ನಾವ್ ಏನಂತ ಕರಿತೀವಿ, ಗಣಿತ ಅಂತ ಕರಿತೀವಿ. ಸೊ ಎಲ್ರಿಗೂ ಅರ್ಥ ಆಯ್ತಾ ಗಣಿತವೆಂದರೇನು ಅಂತ? ಇಷ್ಟವಾಯ್ತಾ ನಿಮ್ಗೆ? ಎಸ್. ನಂತರ ಒಂದು ಹೊಸ ವಿಷಯ ಇಲ್ಲಿ ನಿಮ್ಗೆ ಕಲೀಲಿಕ್ಕೆ ಸಿಕ್ತು. ಸೊ ಈಗ ಯಾರಾದ್ರೂ ನಿಮ್ಮೊಂದಿಗೆ ಗಣಿತ ಎಂದರೇನು ಅಂತ ಕೇಳಿದಾಗ ನೀವ್ ಹೇಳ್ಬೇಕು ಉತ್ತರ ತಕ್ಕಂತೆ. ಓಕೆ? ಎಸ್. ಈಗ ಮುಂದಿನ ವಿಷಯಕ್ಕೆ ಹೋಗೋಣ. ಓಕೆ. ಸಂಖ್ಯೆಗಳ ರಹಸ್ಯ ಲೋಕದ ಬಗ್ಗೆ ನಾವು ಒಂದಿಷ್ಟು ಚರ್ಚೆ ಮಾಡೋಣಂತೆ. ಓಕೆನಾ? ಒಂದ್ ನಿಮಿಷ. ಎಸ್. ಈಗ ಬರ್ತೀವಿ ಸಂಖ್ಯೆಗಳ ಸಿದ್ಧಾಂತದ ಬಗ್ಗೆ. ಹೌದಾ? ನಮ್ಮ ಒಂದು ಸುತ್ತಮುತ್ತಲಿನಲ್ಲಿ ಇರುವಂತಹ ಹಲವಾರು ಸಂಖ್ಯೆ ಶ್ರೇಣಿಗಳನ್ನು ಅಥವಾ ಶ್ರೇಣಿಗಳ ವಿನ್ಯಾಸಗಳನ್ನ ನೀವು ನೋಡಬಹುದು. ಹೌದಾ? ಗಣಿತದಲ್ಲಿ ಬಹಳ ವಿಶೇಷವಾಗಿ ಕಂಡು ಬರುವಂತಹ ಒಂದು ವಿನ್ಯಾಸ ಯಾವುದು? ಅದು ಪೂರ್ಣ ಸಂಖ್ಯೆಗಳ ವಿನ್ಯಾಸ ಅಂತ ಹೇಳ್ತೀವಿ ನಾವು. ಈಗಾಗ್ಲೇ ನೀವು ನೋಡಿರ್ಬೇಕು. 0, 1, 2, 3, 4, 5, 6. ಹೌದಾ? ಈ ರೀತಿ ನಾವು ಸಂಖ್ಯೆಗಳ ಒಂದು ವಿನ್ಯಾಸ ಹೇಳ್ತೀವಿ. ಅದಕ್ಕೆ ನಾವೇನಂತ ಕರಿತೀವಿ, ಪೂರ್ಣ ಸಂಖ್ಯೆಗಳ ವಿನ್ಯಾಸ ಅಂತ ಹೇಳ್ತೀವಿ ನಾವು. ಹೌದಾ?
ನಮ್ಮ ಪೂರ್ಣ ಸಂಖ್ಯೆಗಳಲ್ಲಿ ಇರುವಂತಹ ಒಂದು ವಿನ್ಯಾಸದ ಬಗ್ಗೆ ನಾವು ಅದರ ಅಧ್ಯಯನ ಮಾಡ್ತಾ ಇದ್ದೀವಿ ಅಂತಂದ್ರೆ ಅದಕ್ಕೆ ನಾವ್ ಏನಂತ ಕರಿತೀವಿ? ಸಂಖ್ಯಾ ಸಿದ್ಧಾಂತ ಅಂತ ಕರಿತೀವಿ. ಪೂರ್ಣ ಸಂಖ್ಯೆಗಳಲ್ಲಿ ವಿನ್ಯಾಸಗಳನ್ನು ಅಧ್ಯಯನ ಮಾಡುವ ಒಂದು ಗಣಿತದ ಶಾಖೆಯನ್ನು ನಾವು ಸಂಖ್ಯೆ ಸಿದ್ಧಾಂತ ಅಂತ ಕರಿತೀವಿ. ಏನಂತ ಕರಿತೀವಿ? ಸಂಖ್ಯೆ ಸಿದ್ಧಾಂತ. ಹೌದಾ? ಸೊ ಸಂಖ್ಯೆ ಸಿದ್ಧಾಂತ ಏನಾಗುತ್ತೆ? ನಮ್ಗೆ ಏನನ್ನ ಹೇಳ್ಕೊಡುತ್ತೆ? ನಮ್ಗೆ ಪೂರ್ಣ ಸಂಖ್ಯೆಗಳ ಮೇಲೆ ಒಂದು ಅಧ್ಯಯನ ಮಾಡ್ಲಿಕ್ಕೆ ಏನ್ ಮಾಡುತ್ತೆ? ಸಹಾಯ ಮಾಡಿ ಅದ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ದಾರಿಯನ್ನ ಕೊಡುತ್ತೆ. ಓಕೆ. ಸೊ ಪೂರ್ಣ ಸಂಖ್ಯೆ ಅಂದ್ರೆ ಎಲ್ಲಿಂದ ಪ್ರಾರಂಭ ಆಗ್ತದೆ? 0, 1, 2, 3, 4 ಈ ರೀತಿ ಪ್ರಾರಂಭವಾಗ್ತದೆ. 0ಇಂದ ಪ್ರಾರಂಭವಾಗ್ತದೆ. ಇದಕ್ಕೆ ಪೂರ್ಣ ಸಂಖ್ಯೆಗಳ ವಿನ್ಯಾಸ ಅಂತ ಹೇಳ್ತೀವಿ. ಮತ್ತು ಈ ಸಂಖ್ಯೆಗಳ ಅಧ್ಯಯನ ಮಾಡುವ ಗಣಿತದ ಶಾಖೆಯನ್ನು ನಾವು ಸಂಖ್ಯಾ ಸಿದ್ಧಾಂತ ಅಂತ ಕರಿತೀವಿ. ಸಂಖ್ಯೆ ಶ್ರೇಣಿಗಳು ಅತ್ಯಂತ ಮೂಲಭೂತವಾಗಿವೆ ಮತ್ತು ಗಣಿತ ತಜ್ಞರು ಅಧ್ಯಯನ ಮಾಡುವ ಅತ್ಯಂತ ಆಕರ್ಷಕ ವಿನ್ಯಾಸಗಳ ವಿಧಗಳನ್ನ ಹೊಂದಿದೆ. ಸಂಖ್ಯೆ ಶ್ರೇಣಿಗಳಲ್ಲಿ ಬಹಳಷ್ಟು ಪ್ರಕಾರಗಳು ಬರ್ತಾವೆ. ಅದು ಏನಾಗಿವೆ? ಅತ್ಯಂತ ಸುಲಭವಾಗಿ ನಮ್ಗೆ ಗಣಿತದಲ್ಲಿ ಅದನ್ನ ಅರ್ಥ ಮಾಡ್ಕೊಂಡು ಅಧ್ಯಯನ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವುದು ಯಾರು? ಸಂಖ್ಯೆ ಶ್ರೇಣಿಗಳು. ಓಕೆ. ಈಗ ಇಲ್ಲೊಂದಿಷ್ಟು ಶ್ರೇಣಿಗಳನ್ನ ನಾವು ನಿಮ್ಗೆ ತೋರಿಸ್ತಾ ಇದ್ದೀನಿ. ಸೊ ಈ ಶ್ರೇಣಿಯನ್ನ ಏನ್ ಹೇಳ್ತಾರೆ? ಈ ಶ್ರೇಣಿಗೆ ಏನಂತಾರೆ ಅಂತ ಎಲ್ರು ದಯವಿಟ್ಟು ಹೇಳ್ಬೇಕು. ಇಲ್ಲಿ ಸಂಖ್ಯೆ ಎಲ್ಲಿಂದ ಪ್ರಾರಂಭ ಆಗ್ತಿದೆ? 1ರಿಂದ ಪ್ರಾರಂಭ ಆಗ್ತಿದೆ. 1, 2, 3, 4, 5 ಈ ಸಂಖ್ಯೆಗಳ ಸರಣಿಯನ್ನ ಏನಂತ ಕರೀತಾರೆ? 1, 2, 3, 4, 5 ಈ ರೀತಿ ಮುಂದುವರಿತದ. ಅದು ಈ ಸರಣಿಯನ್ನ ಏನಂತ ಕರಿತೇವೆ ನಾವು? ಹೇಳ್ಬೋದಾ ಯಾರಾದ್ರು? ಈಗಾಗ್ಲೇ ನೀವು ನೋಡಿರ್ಬೇಕು. ಏನಂತ ಕರಿತೀವಿ? ಎಣಿಕೆ ಸಂಖ್ಯೆಗಳು ಅಥವಾ ಕೌಂಟಿಂಗ್ ನಂಬರ್ಸ್ ಅಥವಾ ನ್ಯಾಚುರಲ್ ನಂಬರ್ಸ್ ಅಂತ ಕರಿತೀವಿ ಮಕ್ಕಳೇ ನಾವು. ಹೌದಾ? ನೆನ್ಪಿಟ್ಕೊಳ್ಳಿ, ಪೂರ್ಣ ಸಂಖ್ಯೆಗಳು ಏನಿದಾವೆ 0ಇಂದ ಪ್ರಾರಂಭವಾಗ್ತವೆ. ಆದ್ರೆ ಎಣಿಕೆ ಸಂಖ್ಯೆಗಳಲ್ಲಿ 0 ಬರೋದಿಲ್ಲ. ಅದು 1ರಿಂದ ಪ್ರಾರಂಭವಾಗ್ತದ. 1, 2, 3ರಿಂದ ಪ್ರಾರಂಭವಾದ್ರೆ ಅದು ಯಾವ ಸರಣಿ ಆಗುತ್ತೆ? ಎಣಿಕೆ ಸಂಖ್ಯೆಗಳ ಸರಣಿ ಆಗುತ್ತೆ. ಅಥವಾ ಕೌಂಟಿಂಗ್ ನಂಬರ್ಸ್ ಅಥವಾ ನ್ಯಾಚುರಲ್ ನಂಬರ್ಸ್ ಅಂತ ಹೇಳ್ಬಹುದು. ಆದರೆ ಪೂರ್ಣ ಸಂಖ್ಯೆಗಳು ಪ್ರಾರಂಭವಾಗುವುದು 0ಇಂದ. ಹೌದಾ? ಸೊ ವಸ್ತುಗಳನ್ನ ಎಣಿಸಲು ನಾವು ಈ ಸಂಖ್ಯೆಗಳನ್ನ ಬಳಸ್ತೀವಿ. ಹಾಗಾಗಿ ಇದರಲ್ಲಿ 0 ಇರಲ್ಲ, 1ರಿಂದ ಪ್ರಾರಂಭವಾಗ್ತದೆ. ಹೌದಾ? ಎಣಿಕೆ ಸಂಖ್ಯೆ ಯಾಕಂತೀವಿ ಅಂದ್ರೆ ವಸ್ತುಗಳನ್ನ ಎಣಿಸಲು ನಾವು ಈ ಸಂಖ್ಯೆಗಳನ್ನ ಬಳಸ್ತೀವಿ. ಮತ್ತು ಇವು ಏನಾಗಿದೆ? ಹೀಗೆ ಮೇಲೆ ಇರುವ ಒಂದು ಕ್ರಮದಲ್ಲಿ ಇದಾವೆ. ಹೌದಾ? ಎಸ್. ಹಿಂದಿನ ಸಂಖ್ಯೆಗೆ ಒಂದನ್ನು ನಿಖರವಾಗಿ ಹೆಚ್ಚಿಗೆ ಮಾಡಿ ಕೂಡಿಸಿದ್ರೆ ಮುಂದಿನ ಸಂಖ್ಯೆ ನಮ್ಗಿಲ್ಲಿ ಸಿಗುತ್ತೆ. ಈಗ 1, 3, 5, 7, 9. 1, 3, 5, 7, 9 ಇದು ಯಾವ ಒಂದು ಸರಣಿ ಅನ್ನುತ್ತಾರೆ? ಇದಕ್ಕೆ ಹೇಳ್ಬೋದಾ ಯಾರಾದ್ರೂ? ಇದಕ್ಕೆ ನಾವು ಯಾವ ಸರಣಿ ಅಂತೀವಿ? 1, 3, 5, 7, 9 ಇದಕ್ಕೆ ನಾವು ಬೆಸ ಸಂಖ್ಯೆಗಳು, ಆಡ್ ನಂಬರ್ಸ್ ಅಂತ ಕರಿತೀವಿ. ಇವುಗಳನ್ನ 2ರ ಜೋಡಿಯಾಗಿ ವಿಂಗಡಿಸಿದಾಗ ಯಾವಾಗಲೂ 1 ಉಳಿಯುತ್ತೆ. ಹಾಗಾಗಿ ಅಂತ್ಯದಲ್ಲಿ 1, 3, 5, 7 ಅಥವಾ 9 ಇರುತ್ತದೆ. ಇಲ್ಲಿ ನೀವು ಗಮನಿಸಿದ್ರೆ ಒಂದನ್ನ ನಡು ನಾವೇನ್ ಮಾಡಿದೀವಿ? ಬಿಟ್ಕೊಂತ ಹೋಗಿದೀವಿ. ಒಂದು ಸಂಖ್ಯೆ ಒಂದಾದ್ಮೇಲೆ 2ನ್ನ ಬಿಟ್ಟಿದೀವಿ, 3 ಆದ್ಮೇಲೆ 4ನ್ನ ಬಿಟ್ಟಿದೀವಿ, 5 ಆದ್ಮೇಲೆ 6ನ್ನ ಬಿಟ್ಟು 7ನ್ನ ತಗೊಂಡಿದೀವಿ, 7ರ ನಂತರ 8ನ್ನ ಬಿಟ್ಟು 9ನ್ನ ತಗೊಂಡಿದೀವಿ. ಈ ಸಂಖ್ಯೆಗಳನ್ನ ಬೆಸ ಸಂಖ್ಯೆಗಳು ಅಂತ ಕರಿತೀವಿ ನಾವು. ಈ ಈ ಸಂಖ್ಯೆಗಳನ್ನ ಯಾವಾಗಾದ್ರೂ ನೀವು ಅದನ್ನ ವಿಂಗಡಿಸಿದ್ರೆ, ಜೋಡಿಯಲ್ಲಿ ಅರೆ ತಗೋರಿ ಅಥವಾ ಇದು ಒಂದೇ ಸಂಖ್ಯೆಯನ್ನ, ಇವು ಬೆಸ ಸಂಖ್ಯೆಯನ್ನ ತಗೊಂಡು ನೀವೇನಾದ್ರೂ ವಿಂಗಡಣೆ ಮಾಡಿದ್ರೆ ಅಂದ್ರೆ ಭಾಗಾಕಾರ ಮಾಡಿದ್ರೆ ನಿಮ್ಗೆ ಯಾವತ್ತು ಕೊನೆಯದಾಗಿ ರಿಮೈಂಡರ್ ಅಲ್ಲಿ ಏನ್ ಉಳಿಯುತ್ತೆ? 1 ಉಳಿದೇ ಬಿಡುತ್ತೆ. ಭಾಗಾಕಾರ ಮಾಡಿದಾಗ 1 ಉಳಿಯುತ್ತೆ. ಹೌದೋ ಇಲ್ಲೋ? 3ನ್ನ ನೀವು 2ರಿಂದ ಭಾಗಾಕಾರ ಮಾಡಿ, ನಿಮ್ಗೆ ಕೊನೆಯದಾಗಿ ಮತ್ತೆ ಏನಾಗುತ್ತೆ? 1 ಉಳಿದೇ ಬಿಡುತ್ತೆ. ಹಾಗಾಗಿ ಇವನ್ನ ನಾವೇನಂತ ಕರಿತೀವಿ? ಬೆಸ ಸಂಖ್ಯೆಗಳು ಅಂತ ಕರಿತೀವಿ. ಯಾಕಂದ್ರೆ ಕೊನೆಯದಾಗಿ 1 ಉಳಿಯುತ್ತೆ. ಇವು ಸಮಾನವಾಗಿ ಹಂಚಿಕೆ ಆಗೋದಿಲ್ಲ, ಭಾಗವಾಗುವುದಿಲ್ಲ. ನಂತರ 2, 4, 6, 8, 10 ಇವ್ ಯಾವ ಸಂಖ್ಯೆಗಳ ಸರಣಿ ಎನ್ನುತ್ತಾರೆ? ಇವಕ್ಕೆ
ಎಸ್ ಯುಕೆ ಸಮ ಸಂಖ್ಯೆಗಳು ಇವನ್ ನಂಬರ್ಸ್ ಅಂತ ಕರೀತಾರೆ. ಸೊ ಇವು ಸಮವಾಗಿ ಏನಾಗ್ತವೆ, ಭಾಗವಾಗ್ತವೆ. ಆಮೇಲೆ ಇವ್ನ ನೀವು ಭಾಗಾಕಾರ ಮಾಡಿದಾಗೂ ನಮ್ಗೆ ಕೊನೆಯದಾಗಿ ಸಂಖ್ಯೆ ಏನ್ ಬರುತ್ತೆ, 0 ಬರುತ್ತೆ. ಸಮಾನ ಗುಂಪುಗಳಾಗಿ ನಾವು ಇವನ್ನ ಈ ಸಂಖ್ಯೆಗಳನ್ನ ವಿಂಗಡಿಸಬಹುದು. ಹಾಗಾಗಿ ಇವನ್ನ ನಾವೇನಂತ ಕರಿತೀವಿ, ಸಮ ಸಂಖ್ಯೆಗಳು ಅಂತ ಕರಿತೀವಿ. 1, 3, 6, 10, 15 ಈ ಸಂಖ್ಯೆಗಳ ಸರಣಿಯನ್ನ ನಾವೇನಂತ ಕರಿತೀವಿ? ಹೇಳ್ಬೋದಾ ಯಾರಾದ್ರೂ ಏನಂತ ಕರಿತೀವಿ? ಹೇಳಿ ಮಕ್ಳೇ. ಇವನ್ನ ನಾವು ಎಸ್ ತ್ರಿಭುಜ ಸಂಖ್ಯೆಗಳು, ಟ್ರ್ಯಾಂಗ್ಯುಲರ್ ನಂಬರ್ಸ್. ಹೌದಾ? ಇವು ಈ ಸಂಖ್ಯೆಗಳನ್ನ ನಾವು ಚುಕ್ಕೆ ರೂಪದಲ್ಲಿ ಅಥವಾ ಚೆಂಡು ರೂಪದಲ್ಲಿ ಜೋಡಿಸಿದಾಗ ನಮ್ಗೆ ಏನ್ ಸಿಗುತ್ತೆ, ಒಂದು ತ್ರಿಭುಜದ ಆಕಾರವನ್ನ ಪಡಿಬಹುದು. ಹಾಗಾಗಿ ಈ ಸಂಖ್ಯೆಗಳನ್ನ ನಾವೇನಂತ ಕರಿತೀವಿ? ಎಸ್ ತ್ರಿಭುಜ ಸಂಖ್ಯೆಗಳು ಅಂತ ಕರಿತೀವಿ. 1, 4, 9, 16, 25 ಈ ಸರಣಿಯನ್ನ ನಾವೇನಂತ ಕರಿತೀವಿ? ಎಸ್ ಈ ಸರಣಿಯನ್ನ ವರ್ಗ ಸಂಖ್ಯೆಗಳು ಅಂತ ಕರಿತೀವಿ. ಹೌದಾ? ಸ್ಕ್ವೇರ್ ನಂಬರ್ಸ್. ಯಾಕಂದ್ರೆ ಈ ಸಂಖ್ಯೆಗಳನ್ನ ಬಳಸ್ಕೊಂಡು ನಾವೇನ್ ಮಾಡ್ಬೋದು, ಒಂದು ಚೌಕಾಕಾರದ ಗ್ರಿಡ್ ಗಳನ್ನ ರೂಪಿಸಬಹುದು. ಚೌಕಾಕಾರನ ಬಹಳ ಸರಳವಾಗಿ ನಾವೇನ್ ಮಾಡ್ಬೋದು, ನಾವು ಅದನ್ನ ತಯಾರು ಮಾಡ್ಬೋದು. ಈಗ 4 ಅಂತ ನೋಡಿದ್ರೆ 4 ಚುಕ್ಕೆರೆ ತಗೋರಿ, 4 ಚೆಂಡನ್ನಾದ್ರೂ ತಗೋರಿ. ಇವನ್ನ ನೀವು ಚೆನ್ನಾಗಿ ಈಸಿಯಾಗಿ ಸರಳವಾಗಿ ನೀವೇನ್ ಮಾಡಬಹುದು, ಚೌಕಾಕಾರದಲ್ಲಿ ಅದನ್ನ ಹೊಂದಿಸಬಹುದು. ಹೌದಾ? ಅದರ ಒಂದು ಗ್ರಿಡ್ ಅನ್ನ ಮಾಡಬಹುದು. ಎಸ್ 1, 2, 3, 5, 8, 13 ಈ ಸಂಖ್ಯೆ ಸರಣಿಯನ್ನ ನಾವೇನಂತ ಕರಿತೀವಿ? ವಿರಂಕ ಸಂಖ್ಯೆಗಳು ಅಥವಾ ಫಿಬೋನೇಷಿಯಾ ನಂಬರ್ಸ್ ಅಂತ ಕರಿತೀವಿ. ಪ್ರಾಚೀನ ಭಾರತೀಯ ಗಣಿತ ತಜ್ಞ ವಿರಂಕಾರ ಹೆಸರಿನಲ್ಲಿ ಈ ಒಂದು ಸರಣಿಯನ್ನ ಕಂಡುಹಿಡಿದಿದ್ದಾರೆ. ಪ್ರತಿಯೊಂದು ಮುಂದಿನ ಪದವು ಅದರ ಹಿಂದಿನ 2 ಪದಗಳ ಮೊತ್ತವಾಗಿರುತ್ತದೆ. ಅಂದ್ರೆ 1, 2 1 + 2 3, 2 + 3 5, 3 + 5 ಮಾಡಿದ್ರೆ 8, 5 + 8 ಮಾಡಿದ್ರೆ 13. ಈ ರೀತಿ ಪ್ರತಿಯೊಂದು ಮುಂದಿನ ಒಂದು ಸಂಖ್ಯೆ 2 ಹಿಂದಿನ ಸಂಖ್ಯೆಗಳ ಮೊತ್ತಗಳಾಗಿ ಮುಂದಿನ ಸಂಖ್ಯೆ ಇರ್ತದ. ಸೊ ಭಾರತೀಯ ಪ್ರಾಚೀನ ಕಾಲದಲ್ಲಿ ನಾವು ಒಂದು ಗಣಿತ ತಜ್ಞರಿದ್ದರು, ವಿರಂಕಾರ. ಅವರ ಹೆಸರಿನಲ್ಲಿ ಈ ಸರಣಿಯನ್ನ ಮಾಡಿದ್ದೇವೆ ಮಕ್ಕಳೇ. ಓಕೆ. ಸೊ ಇವತ್ತಿನ ಒಂದು ಸೆಷನ್ ಅಲ್ಲಿ ನಾವ್ ಏನನ್ನ ನೋಡಿದ್ವಿ ಮಕ್ಳೇ? ಗಣಿತದ ಒಂದು ಅರ್ಥ ನೋಡ್ಕೊಂಡ್ವಿ. ಅದರ ಜೊತೆಗೆ ಗಣಿತದಲ್ಲಿ ಏನಂತಾರೆ, ಸಂಖ್ಯೆಗಳಲ್ಲಿ ಬರುವಂತ ಒಂದು ವಿನ್ಯಾಸಗಳನ್ನ ನೋಡಿದ್ವಿ. ಗಣಿತ ಎಂದರೇನು ಇದನ್ನ ಮುಗಿಸಿದ್ವಿ. ನಂತರ ಸಂಖ್ಯೆಗಳಲ್ಲಿ ಬರುವಂತಹ ಒಂದು ವಿನ್ಯಾಸಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ಸಂಖ್ಯೆಗಳಲ್ಲಿ ವಿನ್ಯಾಸಗಳು. ಓಕೆ. ಸೊ ಇವೆರಡು ವಿಷಯಗಳನ್ನ ಚರ್ಚೆ ಮಾಡಿದ್ವಿ ಮಕ್ಕಳೇ. ಮುಂದಿನ ಕ್ಲಾಸ್ ಅಲ್ಲಿ ಭೇಟಿಯಾಗೋಣ, ಇನ್ನಷ್ಟು ವಿಚಾರಗಳನ್ನ ಚರ್ಚೆ ಮಾಡೋಣ ಅಂತ. ಅಲ್ಲಿವರೆಗೂ ಎಲ್ರಿಗೂ ಶುಭವಾಗಲಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ವಿದ್ಯಾಶಕ್ತಿ. ಥ್ಯಾಂಕ್ ಯು ಮ್ಯಾಮ್.